ಅನುಕರಣೆ ಅನ್ನೋದು ತಪ್ಪು, ಅಪರಾಧ. ಅನುಸರಣೆ ಒಳ್ಳೆಯದು. ನೀವು ನಂಬ್ತೀರ ಪೇಮೆಂಟ್ 100 ರೂಪೀಸ್ 25 ರೂಪೀಸ್ ಬೇಟ ನಮಗೆ. ಇದೊಂದು ಅನುಭವ. ವಸ್ತುನಿಷ್ಠ. ಅಲ್ಲೂ ಮತ್ತೆ ಸಿಮೋಲ್ಲಂಘನ ಮತ್ತೆ ಬೈಜು ಬಾರ ಅವನು ಬೈಜು ಬಂದು ನೋಮ್ಯಾಡ್ ಸಿಂಗರ್, ಅವನು ಬೀದಿಲಿ ಹಾಡೋನು. ಮೀನಾ ಕುಮಾರಿ ಒಂದು ಹಳ್ಳಿ ಹುಡುಗಿ, ಅವಳಿಗೆ ಜನಪದದ ಶೈಲಿ ಇಲ್ಲ. ಓ ಎಂಥ ಸೌಂದರ್ಯ ಕಂಡೆ ತಾರರತ ರರತಾರತ ರರರಾರತ ರತ. ದಿಸ್ ಇಸ್ ಉಪೇಂದ್ರ ಕುಮಾರ್. ಅದರ ರಾಗಾದೆ. ನಿನ್ನ ನೀನು ಮರೆತರೇನು ಸುಖವಿದೆ, ನಾನಿನ ನಾನಿ ಟಿ ಜಿ ಲಿಂಗಪ್ಪ. ಇದು GKV ವೈಶಿಷ್ಟ್ಯ ನೋಡಿ, ಜಾಜಿ ಮಾಡಿದ್ದಾರೆ. ಕಣ್ಣಂಚಿನ ಈ ಮಾತಲಿ ಏನೇನು ತುಂಬಿದೆ, ತರರಾರರ ತರರಾರರ ರಾರಾರ ತರದ ತರಾರ ತರಾರರ ತಾರಾರ ತರೇರ. ಬಹುಶಃ ಇದೊಂದು ದೊಡ್ಡ ಸಾಹಸ ಅಂತ ಅನಿಸ್ತದೆ. ದೊಡ್ಡ ಸಾಹಸ ಅಲ್ವಾ? ಇದು ಅವರೆಲ್ಲ ವರಪುತ್ರರು. ಯಾಕಂದ್ರೆ JK ವೆಂಕಟೇಶ್ ನೋಡಿ ಆ ಎಲ್ಲ ಇದನ್ನ ಮುರಿದು ನೋಡಿ. ಇದು ವಿಜಯ ಭಾಸ್ಕರ್. ಬಾರೆ ಚಂದದ ಚೆಲುವಿನ ತಾರೆ, ಬಾರೆ ಬಾರೆ ರರರರಿ ತರರರ. ನಿಮ್ಗೆ ನಂಬಕ್ಕೆ ಆಗಲ್ಲ, ಈ ಹಾಡು ಜಿಂಪಲಾಸಲ್ಲಿ ಇದ್ದರೂ ಕೂಡ ಕ್ಲಿಫ್ ರಿಚರ್ಡ್ದು ಒಂದು ಹಾಡಿದೆ, ಎವರ್ಗ್ರೀನ್ ಟ್ರೀ ಅಂತ. ಆ ಎವರ್ಗ್ರೀನ್ ಟ್ರೀ ಮತ್ತು ಟೆರಿ ಸ್ನೈಡರ್ಸ್ ಪರ್ಸೆಸಿವ್ ಪರ್ಕಷನ್ ಅಂತ ಒಂದು ಸ್ಟೀರಿಯೋ ಡೆಮಾನ್ಸ್ಟ್ರೇಷನ್ ಬಂದಿತ್ತು. ಅದರಲ್ಲಿ ಒಂದು ತುಣುಕು ಇದು, ಮತ್ತು ಚರಣ ವಿಜಯ್ ಭಾಸ್ಕರ್ ತನವನ್ನು ತೋರಿಸಿದೆ. ಕರೆಕ್ಟ್. ಇಲ್ಲಿ ಎರಡು ಬ್ಲೆಂಡ್ ಮಾಡಿದ್ದಾರೆ. ಇದರಲ್ಲಿ ಒಂದು ಸೇಯಿಂಗ್ ಇದೆ, ರೆಪ್ಲಿಕೇಶನ್ ಈಸ್ ಕ್ರೈಮ್, ಗೆಟಿಂಗ್ ಇನ್ಸ್ಪೈರ್ಡ್. ಅನುಕರಣೆ ಅನ್ನೋದು ತಪ್ಪು, ಅಪರಾಧ. ಅನುಸರಣೆ ಒಳ್ಳೆಯದು. ಅದು ಮಾಡಿದ್ದಾರೆ, ತಪ್ಪೇನಿಲ್ಲ. ನಮಗೆ ಒಂದು ಒಳ್ಳೆ ಪದಾರ್ಥ ಕೊಟ್ಟರಲ್ಲ, ಕರೆಕ್ಟ್, ಒಳ್ಳೆ ಪದಾರ್ಥ ಕೊಟ್ಟರು, ಒಳ್ಳೆ ಹಾಡು ಕೊಟ್ಟರು ನಮಗೆ. ಅವ್ರನ್ನೆಲ್ಲ ಪ್ರಾತಸ್ಮರಣೆ ಇರ್ತಾನೆ ಅವರು ನಮಗೆ ನಿಜವಾಗ್ಲೂ ನೆನೆಸ್ಬೇಕು ಅಂತ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್. ನನ್ನ ಸೌಭಾಗ್ಯ ವಿಜಯ್ ಭಾಸ್ಕರ್ ತುಂಬ ಕೆಲಸ ಮಾಡಿದೆ ನಾನು ಕೊನೆಯ ಹಂತದಲ್ಲಿ. ಅಂದರೆ ಈ ನಮ್ಮ ಶಂಕರ್ನಾಗ್ ಅನಂತ್ನಾಗ್ ಅವರು ಸಂಖ್ಯೆ ಸ್ಟುಡಿಯೋ ಓಪನ್ ಮಾಡಿದ್ಮೇಲೆ ಕಂಟಿನ್ಯೂಸ್ ಅಬ್ಬಾಯಿ ಸೀರೀಸ್ ಒಂದಷ್ಟು ನುಡಿಸಿದೆ. ನೀವು ನಂಬ್ತಿರೋ ಬಿಡ್ತಿರೋ ಒಂದು ಪೋಸ್ಟ್ ಕಾರ್ಡಲ್ಲಿ ಡಬಲ್ ಪೋಸ್ಟ್ ಕಾರ್ಡು, ಆರ್ಕೆಸ್ಟ್ರಾ ಇನ್ಚಾರ್ಜ್, ನಮ್ಮ ಕನ್ಸೆಂಟ್ ತೊಗೊಳೋನು, ಅಗ್ರಿಮೆಂಟ್. ನೀವು ನಂಬ್ತಿರೋ ಪೇಮೆಂಟ್ 100 ರೂಪೀಸ್ 25 ರೂಪೀಸ್ ಬೇಟ ನಮಗೆ. ಇದೊಂದು ಅನುಭವ. ಬಟ್ ಏನು ಹಬ್ಬ, ಒಂದು 40-50 ಜನ ಇರೋ ಆರ್ಕೆಸ್ಟ್ರಾ, ನಮಗೊಂದು ಸಣ್ಣ ತುಣುಕು. ನಾನು ರೇಗಿಸ್ತಾ ಇದ್ದೆ ನಮ್ಮ ಜೊತೆ ಸಿತಾರಿ ಸುಮಾರಾಣಿ ಬರೋಳು. ನಮಗೊಂದು ಸ್ವರಕ್ಕೆ 25 ರೂಪಾಯಿ ಬೀಳುತ್ತೆ ಸರ್ ಸುಮಾ ಅಂತ. ಅಂದರೆ ಹಾಗಿತ್ತು. ದಟ್ ವಾಸ್ ದಿ ಎಕ್ಸ್ಪೀರಿಯನ್ಸ್. ಇದನ್ನು ಹೀಗೆ ಮುಂದುವರಿಸ್ಬೋದಾ ಇನ್ಯಾವುದಾದ್ರು? ಇವಾಗ ನಿಮಗೆ ಇನ್ನೊಂದು ಬ್ಯೂಟಿಫುಲ್ ಹೇಳ್ತೀನಿ. ಇದೊಂದು ಭಾಳ ಚೆನ್ನಾಗಿದೆ. ಇದು ನಿಮಗೆ ರ
ಇದು ಚೌದ್ವಿಕ ಚಾಂದ್ ಪಹಾಡಿ. ಅದು ಹುಣ್ಣಿಮೆಗೆ ಮಾಡಿದ್ದಾರೆ. ಇದು ರಾಗ ಇದೆ ಒಂದೇ, ಪಹಾಡಿ 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 ಸೇಮ್ ರಾಗ. ಪಹಾಡಿ ಬಂದು ಪ್ರಕೃತಿನ ಬಿಂಬಿಸುತ್ತೆ. ಅದು ಸಂಜೆಗೆ ಬಿಂಬಿಸಿದ್ದಾರೆ ಮ್ಯೂಸಿಕ್ ಡೈರೆಕ್ಟ್ರು. ಇಂಟರ್ಪ್ರಿಟೇಷನ್ ನೋಡಿ ಹೆಂಗಿದೆ. ನಾನಿ 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 ನನ್ನ ನಿನ್ನ ಇದು ವಿಜಯ್ ಭಾಸ್ಕರ್ ಮಾಡಿದ್ದಾರೆ. ಬೆಳಗ್ಗೆ ಬೇಂದ್ರೆ ಸಾಂಗ್. ವಿಜಯ್ ಭಾಸ್ಕರ್. ಮೂಡಲ ನನಿ 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 ನೋಡಿ ನೋಡಿ ಇಳೆಯರಾಜ. ಮೌನಮೇ ತನ್ನ ತನ್ನ ನಾನಿ ನನ್ನ ತನ್ನ ನಾನಿ ನನ್ನ ನಾನ ನಾನಿ ನನ್ನ ನಿನ್ನ ನಿನ್ನ ಇದು ಪಾಡಿದೆ ನೋಡಿ. ಎಂಥ ಮಜಲುಗಳು. ಚಲನಚಿತ್ರ ಕ್ಷೇತ್ರಕ್ಕೆ ನಾವು ಇದು ಅಳವಡಿಸಿದ ಸಂಗೀತ. ಅವರು ಅದನ್ನು ತಗೊಳ್ತಾರೆ. ಅದರದಲ್ಲಿ ಎಸೆನ್ಸ್ ಆಫ್ ರಾಗನ ತಗೊಂಡು ಆ ಲಕ್ಷಣಗಳನ್ನು ಬಿಟ್ಟರೆ ಇದು ಏನು ಪ್ರೋಸೆಸ್ ಅಂದರೆ ಫಿಲ್ಮ್ ಮ್ಯೂಸಿಕ್ಕಿಗೆ ಲರ್ನ್ ಆ್ಯಂಡ್ ಅನ್ಲರ್ನ್ ಪ್ರೋಸೆಸ್. ನಿಮಗೆ ಶಾಸ್ತ್ರೀಯ ಸಂಗೀತದ ಬುನಾದಿ ಇದ್ದರೆ ಅನುಕೂಲ, ಮರಿಬೇಕು ಅದನ್ನು ಮಾಡ್ಬೇಕಾದ್ರೆ. ಬಾಲಚಂದ್ರ ಒಂದು ಕಡೆ ತುಂಬ ಚೆನ್ನಾಗಿ ಹೇಳ್ತಾರೆ. ಕೆ ಬಾಲಚಂದ್ರ ನಮ್ಮ ಫೇಮಸ್ ಡೈರೆಕ್ಟ್ರು. ಅವ್ರನ್ನ ಭೇಟಿ ಆಗೋ ಚಾನ್ಸಸ್ಸು ಭೇಟಿನೂ ಆಗಿದ್ದೆ ನಾನು. ಅವ್ರು ಹೇಳಿದ್ರೆ ನಿಮಗೆ ಸಿನಿಮಾ ರಂಗಕ್ಕೆ ಬರ್ಬೇಕಾದ್ರೆ ಏನು ಕ್ವಾಲಿಫಿಕೇಷನ್ ಬೇಕು? ಡ್ರಾಮಾ ಕಲಿಬೇಕು. ಬಂದಮೇಲೆ ಡ್ರಾಮಾ ಮರಿಬೇಕು. ಕರೆಕ್ಟ್. ಭಾಳ ಚಂದ ಇದೆ, ಭಾಳ ಚಂದ. ಡ್ರಾಮಾ ಕಲಿಬೇಕು, ಡ್ರಾಮಾ ಮರಿಬೇಕು. ಹೌದು. ನಮ್ಮ ಸಿನಿಮಾ ಸಂಗೀತಕ್ಕೆ ಏನಾಗುತ್ತೆ ಅಂದರೆ ವಿಷುವಲ್ ಬೇಸಿಕ್ಕಿಗೆ ಕೆಲವು ಕಡೆ ಸಂಗೀತ ಶಾಸ್ತ್ರ ಮುರಿಬೇಕು. ಶಾಸ್ತ್ರ ಮುರಿದ್ರೆ ನಿಮಗೆ ಹೊಸ ಒಂದು ಆವಿಷ್ಕಾರ ಬರುತ್ತೆ. ಆಮೇಲೆ ನೀವು ಸಂಗೀತ ಅಂತ ಅಷ್ಟೇ ಅಲ್ಲ, ಸಾಹಿತ್ಯದಲ್ಲೂ ಅದೇ ಸರ್. ಸಾಹಿತ್ಯದಲ್ಲೂ ನೀವು ಈಗ ವ್ಯಾಕರಣ ಅಂತ ಇಟ್ಕೊಂಡು ನೀವು ಬರೀಲಿಕ್ಕೆ ಹೋದರೆ ನಿಮ್ಮದು ಶುದ್ಧ ಶುಷ್ಕ ಗದ್ಯ ಆಗ್ತದೆ. ಅದೇ ನೀವು ವ್ಯಾಕರಣ ನಿಮ್ಮ ಬೇಸು, ಆಮೇಲೆ ಅದರ ಮೇಲೆ ಕಟ್ಟುವುದು ಮತ್ತು ಒಂದು ಕ್ರಿಯೇಟಿವ್ ನೋಡಿ. ಶೇಕ್ಸ್ಪಿಯರಿನ ಎಕ್ಸೆಪ್ಷನ್ ಅಂತಿದೆ ಇಂಗ್ಲೀಷ್. ಅವ್ರು ತಪ್ಪು ಮಾಡಿದ್ದು ಸರಿಯಾಗಿದೆ, ತಪ್ಪು ಮಾಡೋದು ಸರಿ ಇದೆ. ಶೇಕ್ಸ್ಪಿಯರಿನ ಎಕ್ಸೆಪ್ಷನ್ ಅಂತ ಯಾರು ತಾವು ಇಂಗ್ಲೀಷ್ ತಪ್ಪು ಮಾತಾಡಿದ್ರೆ ನಾವು ಹೇಳ್ತೇವೆ ಈ ಶೇಕ್ಸ್ಪಿಯರಿನ ಎಕ್ಸೆಪ್ಷನ್ ಅಂತ. ಅಂದರೆ ಕೆಲವು ಸಲ ಅದನ್ನು ಮೀರುತ್ತೆ ಸರ್. ಕಲೆಯನ್ನು ನೀವು ತುಂಬ ಚೆನ್ನಾಗಿ ಮಾತಾಡಿದ್ರಿ. ಈಗ ವ್ಯಾಕರಣದ ಬಗ್ಗೆ ಮಾತಾಡಿದಾಗ ಇದು ಒಳ್ಳೆ ಚರ್ಚೆ ಆಗ್ತಾಯಿದೆ. ವ್ಯಾಕರಣದ ಮಾತಾಡ್ಬೇಕಾದ್ರೆ ಅದು ನಿಮಗೆ ಯಾವ್ದಾರು ಒಂದು ಹೊಸ ಆವಿಷ್ಕಾರ ಬಂದಾಗ ಅದು ವ್ಯಾಕರಣವಾಗುತ್ತೆ. ದಿಸ್ ಈಸ್ ದಿ ಯೂಸೇಜ್ ಕೊಟೇಶನ್ ಆಗಿಬಿಡ್ತದೆ. ದಿಸ್ ಹಿ ಹ್ಯಾಸ್ ಯೂಸ್ಡ್ ಅಂದರೆ ಸಾಂದರ್ಭಿಕವಾಗಿ ಅದು ಸರಿ ಇರುತ್ತೆ. ಹೌದು. ಮತ್ತು ಪ್ರತಿಯೊಬ್ಬ ಸಂಗೀತಗಾರ ಇರ್ಬೋದು, ಸಾಹಿತ್ಯದ ರಚನೆ ಮಾಡುವ ಇರ್ಬೋದು, ಪತ್ರಕರ್ತ ಇರ್ಬೋದು, ಯಾರೇ ಅವನು ಹೊಸತನ್ನು ಟಂಕಿಸ್ತಾನೆ, ಭಾಷೆಯನ್ನು ಬೆಳೆಸ್ತಾ ಹೋಗಬೇಕು. ನೋಡಿ ನವ್ಯ ಕವಿತೆ ಕಟಂಗೋಳು ಶಂಕರ್ ಭಟ್ಟದ್ದು ಮಾಡಿದೆ. ಅವ್ರ ಮಗನೇ ಮಾಡಿಸೋದು ನನಗೆ. ನಿಮಗೆ ಒಂದು ನುಡಿಗಟ್ಟು ತೊದಲು ನುಡಿ ಅಂತೀವಿ ಮಕ್ಕಳಿಗೆ. ಅವ್ರು ತೊದಲು ಹೆಜ್ಜೆ ಅಂತಾರೆ ಸರ್. ತೊದಲು ಹೆಜ್ಜೆ ಅಂತಾರೆ. ಅದು ತಾಯಿ ನೋಡ್ತಾ ಇರ್ತಾಳೆ, ಮಗು ತಳ್ಕೊಂಡು ಹೋಗ್ತಾ ಇರ್ತೆ. ಅದು ಎಷ್ಟು ಬ್ಯೂಟಿಫುಲ್. ಅವ್ರ ನವ್ಯ ಕವಿತೆಗಳು, ಅಡಿಗರು ನವ್ಯ ಕವಿತೆ, ಮಾಡರ್ನ್ ಪೊಯಿಟ್ರಿ. ನಿಮಗೆ ಸ್ವಲ್ಪ ಕೆಲವು ಮುಕ್ತ ಛಂದಸ್ಸು ಅಂದರೆ ನಿಮಗೆ ಛಂದೋಬದ್ಧ ಅಲ್ಲ ಅದು, ಬಟ್ ವಸ್ತುನಿಷ್ಠ. ಅಲ್ಲೂ ಮತ್ತೆ ಸಿಮೋಲ್ಲಂಘನ, ಕರೆಕ್ಟ್ ವರ್ಡ್ ಅದು. ಹೌದು. ಅದು ಮಾಡಿದಾಗ ಬೇರೆ ಒಂದು ಆವಿಷ್ಕಾರ ಬರುತ್ತೆ. ಅದನ್ನು ಒಪ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ನಮ್ಮ ಜವಾಬ್ದಾರಿ ಒಬ್ಬ ಬರಹಗಾರಂಗ ಅಥವಾ ಒಬ್ಬ ಸಂಗೀತಗಾರನ ಜವಾಬ್ದಾರಿ ಅನ್ನೋದು ತಪ್ಪು ದಾರಿಗೆ ಎಳಿಬಾರ್ದು. ಅದೊಂದು ಮಾತ್ರ ಹುಷಾರಿರ್ಬೇಕು. ನೀವು ಇಷ್ಟು ಈಗ ಬಹಳ ದಿಗ್ಗಜರು ಒಂದೇ ರಾಗವನ್ನು ಯಾವ್ಯಾವ ಫಲಕಗಳಲ್ಲಿ ಯಾವ್ಯಾವ ಇದರಲ್ಲಿ ಅವರು ಬಳಸಿದರು ಅನ್ನೋದನ್ನು ಹೇಳಿದ್ರಿ. ಆದಿ ಮತ್ತು ಇವತ್ತು ಮಧ್ಯ ಅಂತ ಇಟ್ಕೊಂಡ್ರೆ ಕನ್ನಡ ಚಿತ್ರರಂಗವನ್ನೇ ಇಟ್ಕೊಳ್ಳಿ.
ಇವತ್ತಿನವರೆಗಿನ ಸಂಗೀತ ನಿರ್ದೇಶಕರು ಅಂತ ಇಟ್ಕೊಳ್ಳೋಣ, ಕಾಂಟೆಂಪ್ರರಿ. ನಿಮಗೇನು ಅನ್ನಿಸ್ತದೆ? ಅದು ಸಂಗೀತದ ಬೇಸನ್ನು ಹಾಗೆ ಉಳಿಸ್ಕೊಂಡಿದೆಯಾ, ರಾಗದ ಬೇಸನ್ನು ಹಾಗೆ ಉಳಿಸ್ಕೊಂಡಿದೆಯಾ? ಅದು ಏನಾಗಿದೆ ಇವಾಗ? ಆವಾಗ ಅದು ಹೆಂಗಿತ್ತು ಅಂದರೆ ನಿಮಗೆ ರೈಟ್ ಫ್ರಮ್ ನಾನು ನೇಮಚಂದ್ ಪ್ರಕಾಶಿಂದನೂ ಹೇಳಬಲ್ಲೆ. ಅವಾಗೆಲ್ಲ ಒಂದು ರಾಗಾಧಾರಿತ ಹಾಡಿನಲ್ಲಿ ಒಂದು ಚಿತ್ರಣ, ಆ ರಾಗ ಅದಕ್ಕೆ ಹೊಂದುತ್ತೋ ಇಲ್ವೋ ಮಾಡ್ತಾಯಿದ್ರು ಅವಾಗ ಮಾಡ್ತಾಯಿದ್ರು. ಆವಾಗ ಅಲ್ಲೇ ಮೈಕ್ ಇಟ್ಕೊಂಡು ಆನ್ಲೈನ್ ರೆಕಾರ್ಡಿಂಗ್ ಮಾಡ್ತಿದ್ದಿಲ್ಲ ಆ ಟೈಮಲ್ಲಿ. ಬಟ್ ಭಾಳ ತಾಲೀಮ್ ಮಾಡೋರು ಅವಾಗ. ಇವಾಗಿನ ಥರ ಅನುಕೂಲ ಇಲ್ಲ. ತಾಲೀಮ್ ಮಾಡಿ ಮೊನ್ನೆ ತಾನು ಲತಾ ಮಂಗೇಶ್ಕರ್ದು ಅವ್ರ ತಂದೆ ಹಾಡ್ತಾ ಇದ್ದಿದ್ದು ನೋಡಿದೆ ನಾನು. ಸೊ ತಾಲೀಮ್ ಮಾಡಿ ಆಮೇಲೆ ಪರ್ಫೆಕ್ಷನ್ ಮಾಡೋದು. ಹಿಂದಿಲಂತೂ ನೀವು ತಪ್ಕೊಂಡು ಹಿಡಿಯೋಕ್ಕೆ ಆಗಲ್ಲ. ಕನ್ನಡದಲ್ಲಿ ಸ್ವಲ್ಪ ತಪ್ಪುಗಳಿರುತ್ತೆ, ಸ್ವಲ್ಪ ತಾಂತ್ರಿಕ ದೋಷಗಳು ಕಾಣ್ತಾ ಇದ್ವು ಹಳೆ ಇದರಲ್ಲಿ. ಹಿಂದಿಲಿಲ್ಲ, ತುಂಬ ಪರ್ಫೆಕ್ಟ್ ಮಾಡೋರು. ಅದು ಆವಾಗ ರಾಗಗಳನ್ನೇ ಆಧಾರ ಇಟ್ಕೊಂಡು, ಇವಾಗ ನೌಶಾದ್ ಫಾರ್ ಎಕ್ಸಾಂಪಲ್ ನಿಮಗೆ ಭಾಳ ಬ್ಯೂಟಿಫುಲ್ ಹೇಳ್ತೀನಿ. ಇದು ಒಬ್ಬರು ಕೊಲ್ಲಾಪುರದವ್ರು ನಾನು ಈ ಮಾತು ಹೇಳಿದಾಗ ದಂಗಾಗ್ಬಿಟ್ರು ಅವರು. ಬೈಜುಬ್ ಅವರ ಹೆಂಗೆ ಮಾಡಿದ್ದಾರೆ ಅಂದರೆ, ಈ ಕಾಸ್ಟಿಂಗ್ ಬಗ್ಗೆ ಯಾವುದೋ ಸಂದರ್ಭಕ್ಕೆ ನಿಮ್ಗೆ ಹೇಳಿದೆ ನಮ್ಮ ಮುಂಚೆ. ಬೈಜು ಬಂದು ನೋಮ್ಯಾಡ್ ಸಿಂಗರ್, ಅವನು ಬೀದಿಲಿ ಹಾಡೋನು. ಮೀನಾ ಕುಮಾರಿ ಒಂದು ಹಳ್ಳಿ ಹುಡುಗಿ, ಅವಳಿಗೆ ಜನಪದದ ಶೈಲಿ ಇಲ್ಲ. ಅವನಿಗೆ ತಾನ್ಸೇನ್ ಹವೇಲಿಗೆ ಹೋಗ್ತಾನೆ. ತಾನ್ಸೇನ್ ಅವನು ಒಂದು ದರ್ಬಾರಿ ಕನ್ನಡ ಹಾಡ್ತಾ ಇರ್ತಾನೆ. ದರ್ಬಾರಿ ಕನ್ನಡ ಹಾಡ್ತಿದ್ದಾಗ ಅವನಿಗೆ ಅದರ ಒಂದು ತಾಪ ಸ್ಟಾರ್ಟ್ ಆಗ್ಬಿಡುತ್ತೆ ಅವನಿಗೆ ಕೇಳೋಕ್ಕೆ. ತಂಬೂರಿ ನೋಡ್ದಾಕ್ತಾನೆ, ತಾನ್ಸೇನ್ ತಂಬೂರಿನ ಬೈಜು. ತಂಬೂರಿ ಹೊಡೆದಾಕ ಏನು ಪೂರ್ಣೆ, ಸಂಗೀತ ಯಾರಪ್ಪನ ಮನೆ ಆಸ್ತಿನೂ ಅಲ್ಲ, ನೀನು ಮಾಡು ಅಂದರೆ. ಆವಾಗ ಅವನು ಹರಿದಾಸ್ ಹತ್ರ ಹೋಗ್ತಾನೆ. ಹರಿದಾಸ್ ಹತ್ರ ಹೋದಾಗ ರಾಗದರ್ಶನ ಆಗುತ್ತೆ. ಅಲ್ಲಿವರೆಗೆ ನಾರ್ಮಲ್ ಸಿಂಗಿಂಗ್ ಇಟ್ ಈಸ್ ಕಾಸ್ಟಿಂಗ್. ನೌಶಾದ್ ಮತ್ತು ಆ ಡೈರೆಕ್ಟ್ರಿಗೆ ಎಷ್ಟು ಸಲ್ಯೂಟ್ ಹೊಡಿಬೇಕು ಅಂದರೆ, ರಫಿ ಹಾಡ್ತಾರೆ ಜ್ಞಾನೋದಯ ಆಗೋಕ್ಕೆ ಮುಂಚೆ. ರಫಿದು ಜ್ಞಾನೋದಯ ಆಗಿ ಹರಿ ಓಂ ಅಂತ ಒಂದು ಹಾಡ್ತಾರೆ. ಅದಾದಮೇಲೆ ಬೈಜು ಕ್ಯಾರೆಕ್ಟ್ರಿಗೆ ಪಲೂಸ್ಕರ್ ಹಾಡ್ತಾರೆ. ತಾನ್ಸೇನ್ಗೆ ಅಮೀರ್ ಖಾನ್ ಹಾಡ್ತಾರೆ. ಅಲ್ಲಿಂದ ರಫಿ ಬರೋದೇ ಇಲ್ಲ. ಮೀನಾ ಕುಮಾರಿಗೆ ಲತಾ ಮಂಗೇಶ್ಕರ್ ಹಾಡ್ತಾರೆ. ಬಚ್ಚಪನ್ ಸೆ ದಿ ಸಾಂಗ್ಸ್ ಆರ್ ಆಲ್ ವೆರಿ ನಿಯರ್ ಟು ಫೋಕ್. तू गंगा की मौज में जमुना का धारा हो. ಭೈರವಿ ರಾಗ, ಬಟ್ ಫೋಕ್ ಸಾಂಗ್, ಫೋಕ್ ಸ್ಟೈಲು, ಜನಪದ ಶೈಲಿ, ಅದು ಬುದ್ಧಿವಂತಿಕೆ ಇತ್ತು. ಇವಾಗ ಏನಾಗಿದೆ ಅಂದರೆ, ಇವಾಗ ನೀವು 80s 70s ನಿಮಗೆ ಸ್ವಲ್ಪ ಪಾಶ್ಚಾತ್ಯದ ಒಂದು ಹಾರ್ಮೋನಿಕ್ಸ್ ಅಂತ ಬಂತು, ಪುಷ್ಟಿಸ್ವರಗಳ ಪ್ರಯೋಗ, ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಬಂತು. ವೆಸ್ಟರ್ನ್ ಇನ್ಫ್ಲೂಯೆನ್ಸು ಅಡ್ವಾಂಟೇಜ್ ಏನು ಅಂತಂದರೆ ಸ್ಕ್ರೀನ್ ಫೀಲ್ಡ್ ಆಗಿರೋದು. ಆವಾಗ ಸ್ಟೀರಿಯೋಸ್ ಎಲ್ಲ ಬಂತಲ್ಲ, ಸ್ಕ್ರೀನ್ ಫೀಲ್ಡ್ ಆಗಿರುತ್ತೆ. ಅದು ಸ್ಟೀರಿಯೋಫೋನಿಕ್ ಅಂದರೆ ಪ್ಯಾನಿಂಗು ಇದು, ಮತ್ತು ಈ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತೆಲ್ಲ ಸ್ವಲ್ಪ ವೈಜ್ಞಾನಿಕವಾಗಿ ಬೆಳೀತು. ಅದು ಅಡ್ವಾಂಟೇಜು. ಎಲ್ಲಿ ಇವಾಗ ಇತ್ತೀಚಿನದ್ರಲ್ಲಿ ಏನಾಗಿದೆ ಅಂದರೆ, ತುಂಬ ಚೆನ್ನಾಗಿ ತಾಂತ್ರಿಕವಾಗಿ ಬೆಳೆದಿದೆ. ನನಗೇನೋ ಕೊರತೆ ಅನಿಸೋದು ಸ್ವಲ್ಪ ಹಾಡುಗಾರರ ಆತ್ಮದ ಕೊರತೆ ಮತ್ತು ಸಂಯೋಜಕರ ಆತ್ಮದ ಕೊರತೆಯೂ ಇದೆ ಅದಕ್ಕೆ ಅಪ್ಲಿಕೇಶನ್ನಲ್ಲಿ. ಏನಾಗುತ್ತೆ ಅಂತಂದರೆ, ಇವಾಗ ನಿಮಗೆ ಪ್ರೋಗ್ರಾಮ್ ಮಾಡಿದರೆ, ಇದನ್ನು ಪ್ರೋಗ್ರಾಮ್ ಮಾಡಿದ್ರೆ ಅದು ಹಾಡುತ್ತದು. ಅವರಿಗೆ ಘಾತ ಪ್ರಯೋಗ ಅಂತಂದರೆ, ನಾ ಕೋಪ ಬಂದಾಗ ಮಾತಾಡೋದು ಬೇರೆ, ಇವಾಗ ಸಹಜ ಇದರಲ್ಲಿ ಮಾಡೋದು ಬೇರೆ. ಆ ಘಾತ ಪ್ರಯೋಗ, ಪ್ಲೇಸ್ ಆಫ್ ಆ್ಯಕ್ಷನ್ಸು, ಇವೆಲ್ಲ ಸ್ವಲ್ಪ ನಾನು ವಿಮರ್ಶೆ ಥರ ಹೇಳೋದಾದರೆ ಲೈವ್ ಇಲ್ಲ. ಸ್ವಲ್ಪ ಎರಡೂ ಬ್ಯಾಲೆನ್ಸ್ ಮಾಡಿಕೊಂಡು ಇತ್ತೀಚೆಗೆ ಮಾಡಿರೋದು ರೆಹಮಾನ್. ಫೀಲು ಇದೆ. ಆಮೇಲೆ ಸ್ವಲ್ಪ ಗ್ಲೋಬಲೈಸ್ ಮಾಡಿದ ಮ್ಯೂಸಿಕ್ನ, ಗ್ಲೋಬಲೈಸ್ ಮಾಡಿ ಅದರದ್ದು ಡೈಮೆನ್ಷನ್ ಚೆನ್ನಾಗಿ ಅಂದರೆ ಹಿ ಹ್ಯಾಸ್ ಬ್ರಾಟ್ ಆಲ್ ದಿ ಮ್ಯೂಸಿಕ್ ನಿಯರರ್ ಟು ಇಂಡಿಯಾ. ಹೆಗ್ಗಳಿಕೆ. ಇಳೆಯರಾಜ ಭಾಳ ಬ್ಯೂಟಿಫುಲ್. ಇಳೆಯರಾಜ ಬಗ್ಗೆ ಮಾತಾಡ್ಬೇಕಾದ್ರೆ 2 ದಿವಸ ಮಾತಾಡ್ಬೋದು ನಾನು. ಇಳೆಯರಾಜದ್ದು ಒಂದು ವ್ಯಾಸಂಗಿಕ ಒಳ್ಳೆ ಮೆಟೀರಿಯಲ್ ಇಳೆಯರಾಜ ಮ್ಯೂಸಿಕ್. ನನಗೆ SP ಬಾಲಸುಬ್ರಹ್ಮಣ್ಯಂ ಕೇಳಿದಾಗ ಇಳೆಯರಾಜ, ನಮ್ಮ ಶೆಣೈ ಕೇಳ್ತಾ ಇದ್ದಾರೆ ಇಳೆಯರಾಜ ಬಗ್ಗೆ ಹೆಂಗೆ ಅಂತಂದರೆ, ಇಳೆಯರಾಜ ಬಗ್ಗೆ ಹೀ ಈಸ್ ಅ ವೆರಿ ಗುಡ್ ಸ್ಟಡಿ ಮೆಟೀರಿಯಲ್ ಅಂತ. ಮದನ್ ಮೋಹನ್ ಕೇಳೋಕ್ಕೆ ತುಂಬ ಚೆನ್ನಾಗಿ, ಭಾಳ ಚಂದ. ಮದನ್ ಮೋಹನ್ ಇಂಟ್ರಿಕೇಸಿಸು. ಆಮೇಲೆ ನಿಮಗೊಂದು ಮದನ್ ಮೋಹನ್ನ ಒಂದು ಒಳ್ಳೆ ರೆಡ್ ಗುಲಾಬಿ ಹೂವಲ್ಲಿ ಒಂದು ನೈಸರ್ಗಿಕವಾಗಿ ಹೆಂಗೆ ಅರಳಿರುತ್ತೆ ಹಂಗಿರುತ್ತೆ ಹಾಡು ಮದನ್ ಮೋಹನ್ ಸಾಂಗ್. ಸೊ
ಇಳೆಯರಾಜದ್ದು ಅವನದು ಅಪ್ಲಿಕೇಶನ್ಸ್ ಮ್ಯೂಸಿಕಲ್ಲಿ ಹೆಂಗೆ ಬಳಸಿದ್ದಾರೆ. ಯಾರು ಇಳೆಯರಾಜ? GKV ಗರಡಿ ಪಡೆದವರು ವೈದ್ಯನಾಥನ್ ಥರ ನಾನು ಸಂಗೀತಗಾರನ ಯಾರನ್ನೂ ನೋಡಿಲ್ಲ. ಅವ್ರನ್ನ 2 ಕೈ ಮುಗಿದು ನಮಸ್ಕಾರ ಮಾಡ್ತೀನಿ. ಕಸದಲ್ಲಿ ರಸ ಮಾಡ್ತಿದ್ದಿದ್ದ ವ್ಯಕ್ತಿ ವೈದ್ಯನಾಥನ್. ಅವರ ಅವರ ಒಂದು ಯಾವಾಗಲೂ ಮನಸ್ಸು ಬ್ರಹ್ಮಾಂಡಕ್ಕಿಂತ ದೊಡ್ಡದು ಅಂತಾರೆ. ನಿಜವಾಗ್ಲೂ ಅವ್ರದ್ದು ಮನಸ್ಸು ಬ್ರಹ್ಮಾಂಡಕ್ಕಿಂತ ದೊಡ್ಡದು ಸಂಗೀತದ ಪ್ರಪಂಚದಲ್ಲಿ. ಬ್ರಹ್ಮಾಂಡ ಅವರು. ಒಂದು ಮುತ್ತಿನ ಕಥೆ ನಾವು ಮಾಡ್ತಾ ಇದ್ದಾಗ ಒಬ್ಬ ಇದು ಭಾಳ ಬ್ಯೂಟಿಫುಲ್ ಇನ್ಸಿಡೆಂಟ್. ಟ್ಯೂಬಾ ಬೇಕು. ರಾಜ್ಕುಮಾರ್ ಅವರು ಅದರಲ್ಲಿ ಒಂದು ಕನಸು ಬೀಳುತ್ತೆ, ರಾಜ ಆಗ್ತಾನೆ. ರಾಜ ಆಗ್ದಾಗ ಅವರು ನನಗೆ ವೈದ್ಯ ಹೇಳ್ತಾಯಿದ್ರು, ಪ್ರಸಾದ್ ಐ ಆಮ್ ಯೂಸಿಂಗ್ ಹಂಗೇರಿಯನ್ ಫೋಕ್ ಮ್ಯೂಸಿಕ್, ಇದಕ್ಕೆ ಎಲ್ಲ ಅಂಡರ್ ವಾಟ್ರು ಇದು ಅಂತಾರ. ಅವ್ನು ನಾರಾಯಣ ಸ್ವಾಮಿನ ಅವನ ಹತ್ರ ಕಲೆಕ್ಟಾಗಿ ಮಾಡ್ಕೊಂಡ್ಯಾನ ಇನ್ಸ್ಟ್ರೂಮೆಂಟ್ಸು, ಟ್ಯೂಬಾ, ಬಸೂನು ಎಲ್ಲ ಇನ್ಸ್ಟ್ರೂಮೆಂಟು ಇಟ್ಕೊಂಡ್ಯಾನ. ನುಡ್ಸೋಕ್ಕೆ ಬರೋಲ್ಲ ಅವನಿಗೆ. ಒಳ್ಳೆ ಥಿಯರಿ ಮ್ಯೂಸಿಕಾಲಜಿಸ್ಟು, ವೆಸ್ಟರ್ನ್ ಮ್ಯೂಸಿಕಾಲಜಿಸ್ಟ್. ಅವ್ನು ಕರೆಸ್ಬಿಟ್ಟು ಒಂದು ರೂಮಲ್ಲಿ ಕೂಡಾಕ್ಬಿಟ್ರು ವೈದಿ. 3 ನೋಟು ಸರ್, ಷಡ್ಜ, ಪಂಚಮ, ಷಡ್ಜ, 3 ನೋಟ್ ಬೆಳಗ್ಗೆ ಕೂರಿಸಿದ್ದು ಪ್ರಾಕ್ಟೀಸ್ ಮಾಡಿ. ಟೋನೇ ಬರ್ತಾಯಿಲ್ಲ, ತುಂಬ ದೊಡ್ಡದು. ಅದು ಆ್ಯಕ್ಚುಲಿ ಬೇಸ್ ಪಾರ್ಟ್ ಆಫ್ ದಿ ಬ್ರಾಸ್ ಇನ್ಸ್ಟ್ರೂಮೆಂಟ್. ಅದು ಕೊನೆಗೆ ರೆಕಾರ್ಡ್ ಮಾಡೋದು ನೋಡಿ ಅವರು. ಪಾ ಪಾ ಪ ಪ ಪ ಪ ರಾಜ ಹಿಂಗೆ ಬರ್ತಾರೆ, ರಾಜ್ಕುಮಾರ್ ಬರ್ತಾರೆ ನೋಡಿ ಆ ಸೀನ್ಗೆ. ಆಮೇಲೆ ಎಲ್ಲ ಎತ್ನಿಕ್ ಇನ್ಸ್ಟ್ರೂಮೆಂಟ್ಸನ್ನು ಯೂಸ್ ಮಾಡಿರೋದು. ದುರದೃಷ್ಟಕರ ಏನು ಅಂತಂದರೆ ಟೆಕ್ನಿಕಲ್ ಪ್ರಾಬ್ಲಮಿಂದ ಸಾಂಗ್ಸ್ ಅಷ್ಟು ಕ್ಲಿಕ್ ಆಗಿಲ್ಲ. ಎಲ್ಲರೂ ಅದ್ಭುತ ಮ್ಯೂಸಿಕ್. ಮಾಲ್ಗುಡಿ ಡೇಸ್ ಕೇಳಬೇಕು ಹೆಂಗೆ ಮಾಡಿದ್ದಾರೆ ಮಾಲ್ಗುಡಿ ಡೇಸ್. ಆಮೇಲೆ ನಿಮಗೆ ವಿದ್ವತ್ತು ಅಂದರೆ ಹೇಮಾವತಿ, 2 ರಾಗ ಬೆಳೆಸಿ ಒಂದು ಹಾಡು. ಆದರೆ ಅದು ಸಾಮಾನ್ಯ ಜನಕ್ಕೆ ಹೋಗಲಿಲ್ಲ. ಬಟ್ ಅದು ಕಲಿಯೋರಿಗೆ ಒಂದು ಸ್ಟಡಿ ಮೆಟೀರಿಯಲ್ಲು ನೋಡಿ. ಹೇಗೆ 2 ಥರ ಇದೆ. ಒಂದು ಮನೋವಿಕಾಸಕ್ಕಾಗಿ ಕೇಳುವುದು, ಒಂದು ಮನೋರಂಜನೆಗೆ ಕೇಳುವುದು. ಮನೋರಂಜನೆದು ಅಂತಂದರೆ ಕೆಲವು ಹಾಡುಗಳು ಮನೋರಂಜನೆ. ಇವಾಗ ಹಂಸಲೇಖ ಸರ್ ಮಾಡಿದ್ರೆ ಮನೋರಂಜನೆಯದ್ದು ಇರುತ್ತೆ, ಮನೋವಿಕಾಸ. ಈ ಭೂಮಿ ಬಣ್ಣದ ಬಗಿರಿ ತುಂಬ ಚೆನ್ನಾಗಿದೆ. ಕುಕ್ಕರಳ್ಳಿಗರೆ ಎಂಟರ್ಟೈನಿಂಗು. ಅಂದರೆ ಇಫ್ ವಾಟ್ ಎವರ್ ದಿ ಸಿಚುಯೇಷನ್ ಡಿಮಾಂಡ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದು ದಟ್ಸ್ ದಿ ಸ್ಪೆಷಾಲಿಟಿ.